ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಮೆಸೇಜಲ್ಲಿ ತುಂಬ ಮೆಸೇಜ್ ಬರ್ತಾ ಇತ್ತು. ಸರ್, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದು ಎಕ್ಸಾಮ್ ಆಗುತ್ತೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮದ್ದು ಕಾಲ್ಫಾರ್ಮ್ ಆಗೋದಿದೆ KEA ಕಡೆಯಿಂದ. ಸೊ ಇದಕ್ಕೆ ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನು, ಆಮೇಲೆ ಯಾರ್ಯಾರು ಎಲಿಜಿಬಲ್ಲು, ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು, ಈ ಥರದ ಕೆಲವೊಂದೆಲ್ಲ ತುಂಬ ಕ್ವಶನ್ಸ್ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮಗೆ ಈ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದು ಏನು ಪೋಸ್ಟ್ ಇದೆ, ಎಷ್ಟು ಪೋಸ್ಟ್ ಇದೆ, ಇದು ಯಾವಾಗ ನೋಟಿಫಿಕೇಷನ್ ಆಗ್ಬೋದು, ಈ ಥರದ್ದನ್ನೆಲ್ಲ ಏನು ಕ್ವಶನ್ಸ್ಗಳಿದೆ ನಿಮ್ಮದು, ಇದು ಒಂದೇ ವಿಡಿಯೋದಲ್ಲಿ ಇದನ್ನೆಲ್ಲ ಕ್ವಶನ್ಸ್ಗಳಿಗೂ ಅಡ್ರೆಸ್ ಮಾಡಬೇಕು ಅಂತ ಈ ವಿಡಿಯೋ ತರ್ತಾ ಇದ್ದೀವಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಈ ಎಕ್ಸಾಮ್ ರಿಲೇಟೆಡ್ ಯಾವುದು ಡೌಟ್ ಉಳಿಯಲ್ಲ. ಓಕೆ, ಫಸ್ಟ್ ಒನ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದು. ಸೊ ಈ ಪೋಸ್ಟು ನಿಮಗೆ ಈಕ್ವಲೆಂಟ್ ಟು PSI ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರೀತಾರೆ ಅದೇ ಥರ ಪೋಸ್ಟ್ ಇದು. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಸರ್ ಅಂತಂದರೆ 20 ಪೋಸ್ಟ್ ಇದೆ. 20 ಪೋಸ್ಟ್ ಇದೆ. ಈ 20ಯಲ್ಲಿ ನಿಮಗೆ 15 ನಾನ್ HK ಪ್ಲಸ್ 5 HK ಅಂತ ಇದೆ. ಸೊ 15 ಪ್ಲಸ್ 5 ಇದಾಯಿತು. ಸೊ ನಂಬರ್ ಆಫ್ ಪೋಸ್ಟು ಇಷ್ಟಿದೆ. ಸರ್, ಇದನ್ನು ಯಾರು ಕರೀತಾರೆ ಅಂತಂದರೆ KEA ಅವರು ನಡೆಸುವಂಥ ಚಾನ್ಸಸ್ ಜಾಸ್ತಿ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಪೋಸ್ಟ್ಗೆ ಎಕ್ಸಾಮ್ ನಡೆಸುವಂಥ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮದೇನೀಗ ಕಾನ್ಸ್ಟೇಬಲ್ 8000 ಪೋಸ್ಟ್ದು ಕಾಲ್ಫಾರ್ಮ್ ಆಗೋ ಇದೆ ಈ ನೋಟಿಫಿಕೇಷನ್ ಇದೆ. ಇದ್ರ ಜೊತೆನೇ ಇದು ಕೂಡ ನೋಟಿಫಿಕೇಷನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೇನಾದ್ರು ನೀವು ಆಸ್ಪೈರ್ ಮಾಡ್ತಾ ಇದ್ದರೆ ನಿಮಗೆಲ್ಲ ಒಂದು ಕಿವಿ ಮಾತು ಏನು ಅಂದರೆ, ವಿಡಿಯೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆ್ಯಕ್ಚುಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಕಿವಿ ಮಾತು ಏನು ಅಂದರೆ, ಈ ಎಕ್ಸಾಮ್ದು ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ಕೆಲವೊಂದು ಇಮಿಡಿಯೇಟ್ ಮೆಷರ್ಸನ್ನ ತೊಗೋಬೇಕು. ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ, ಒಳ್ಳೆ ಪೋಸ್ಟ್ ಇದೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು. ಸೊ ತುಂಬ ಒಳ್ಳೆ ಪೋಸ್ಟ್ ಇದೆ, ಸಿವಿಲ್ PSIಗಿಂತನೂ ಒಳ್ಳೆ ಪೋಸ್ಟು. ಸೊ ನೀವು ಇದಕ್ಕೆ ಫೋಕಸ್ ಮಾಡ್ತಾ ಇದ್ದರೆ, ನೀವು PSI ಆಸ್ಪಿರೆಂಟ್ ಆಗಿದ್ದರೆ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ, ಫಸ್ಟು ನಾವು ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ ಅಂದರೆ ಏಜ್. ಸರ್, ಏಜ್ ಎಷ್ಟಿರಬೇಕು ಇದಕ್ಕೆ ಅಂತಂದರೆ, ಮಿನಿಮಮ್ ನಿಮಗೆಲ್ಲ ಗೊತ್ತಿರೋ ಥರ 21 ಇಯರ್ಸ್ ಏಜ್ ಆಗಿರಬೇಕು. ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಎಷ್ಟು ಅಂತಂದರೆ, ಫಸ್ಟಿಗೆ ನಿಮ್ಗೆ ಗೊತ್ತಿರೋಂಗೆ PSIಗೆ 28 ಇಯರ್ಸು ಮ್ಯಾಕ್ಸಿಮಮ್ ಇತ್ತು. ಈಗ ಕೂಡ 28 ಇಯರ್ಸ್ ಇದೆ. ಬಟ್ ಸರ್ಕಾರ 5 ವರ್ಷದ್ದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಜನರಲ್ ಮೆರಿಟಿಗೆ 28 ಪ್ಲಸ್ 5 ಅಂತಂದರೆ 33 ಏಜ್ವರೆಗೂ ಇರೋರು ಈ ಎಕ್ಸಾಮನ್ನು ಬರೆಯೋ ನಿಮಗೆ ಅವಕಾಶ ಇದೆ. ಸೊ 33 ಜನರಲ್ ಮೆರಿಟಿಗೆ ಆಯಿತು, GMಗೆ. ಸೊ ಅದೇ ಥರ ನೀವು ಏನು ಫಸ್ಟಿಗೆ OBCಗೆ 30 ಇತ್ತು. ಸೊ ಈಗ ಪ್ಲಸ್ 5 ಮಾಡಿ. ಸೊ OBC ಅವರು SC ST ಅವರು 35 ಏಜ್ ಇರೋವರೆಗೂ ಬರಿಬೋದು. GM ಅವರು 33 ಏಜ್ ಇರೋವರೆಗೂ ಬರಿಬೋದು. ಈ ಏಜ್ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ತು ಅನ್ಕೋತೀನಿ. ಸೊ ಮಿನಿಮಮ್ ಈಗ 21 ಆದರೆ ಮ್ಯಾಕ್ಸಿಮಮ್ ಎಷ್ಟು ನಿಮಗೆ 33 ಏಜ್ವರೆಗೂ GM ಅವ್ರಿಗೆ ಎಲಿಜಿಬಿಲಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಕನ್ಫ್ಯೂಸಿಂಗ್ ಏನು ಅಂತಂದರೆ, ಈ ಕ್ವಾಲಿಫಿಕೇಷನ್ ಬಗ್ಗೆ ಸುಮಾರು ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಕ್ವಾಲಿಫಿಕೇಷನ್ ಏನಿರಬೇಕು ಅಂತ. ಸೊ ಕ್ವಾಲಿಫಿಕೇಷನ್ ಬಗ್ಗೆ ಒಂದು ತಿಳ್ಕೊಂಬಿಡಿ. ಸೊ 3 ಡಿಗ್ರಿ ಅವರು ಇಲ್ಲಿ ಕ್ವಾಲಿಫಿಕೇಷನ್ಗೆ ಎಲಿಜಿಬಿಲಿಟಿ ಇದೆ. ಯಾರು ಅಂದರೆ, ಫಸ್ಟು BE ಮಾಡಿದವರು, ಇಂಜಿನಿಯರಿಂಗ್ ಡಿಗ್ರಿ ಮಾಡಿದವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಇಂಜಿನಿಯರಿಂಗ್ ಆದಮೇಲೆ ಲಾ ಡಿಗ್ರಿ ಮಾಡಿದವರು, LLB ಮಾಡಿದವರು ಕೂಡ ಎಲಿಜಿಬಲ್ ಇರ್ತಾರೆ. ಇನ್ನೊಂದು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಮಾಡಿದವರು ಕೂಡ ಈ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ BE ಯಾವುದೇ ಬ್ರಾಂಚ್ ಇರಲಿ, ನಿಮ್ಮದು BE ಮಾಡಿದರೆ ನೀವು ಎಲಿಜಿಬಲ್ ಇದ್ದೀರಾ, ಲಾ ಡಿಗ್ರಿ ಮಾಡಿದರೆ ಎಲಿಜಿಬಲ್ ಇದ್ದೀರಾ, ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಮೇಲ್ ಮಾಡಿದ್ರು ಕೂಡ 3 ಜನ ಎಲಿಜಿಬಿಲಿಟಿ ಇದೆ ನಿಮಗೆ. ಸೊ BE, ಲಾ ಆ್ಯಂಡ್ ಮಾಸ್ಟರ್ಸ್ ಇನ್ ಕಂಪ್ಯೂಟರ್. ಸೊ ಈ 3 ಡಿಗ್ರಿ ಮಾಡಿದವ್ರಿಗೆ ಎಲಿಜಿಬಿಲಿಟಿ ಇದೆ. ಎಲಿಜಿಬಿಲಿಟಿ ಬಗ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಾವು ಈಗ ಏನೇನು ಡಿಸ್ಕಸ್ ಮಾಡಿದ್ವಿ, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಡಿಸ್ಕಸ್ ಮಾಡಿದ್ವಿ, ಏಜ್ ಏನಂತ ಡಿಸ್ಕಸ್ ಮಾಡಿದ್ವಿ, ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಅಂತಂದರೆ, ನೋಡಿ, ನಿಮಗೆಲ್ಲ PSI ಏನು ಸಿವಿಲ್ PSI ಎಕ್ಸಾಮ್ ಇರುತ್ತೆ ಅದೇ ಥರ ಫಸ್ಟು ಫಿಸಿಕಲ್ ಇರುತ್ತೆ. ಇದಕ್ಕೆ ಕೆಲವೊಬ್ಬರು ಸುಮ್ಮನೆ ಗ್ರೂಪಲ್ಲಿ ಅಲ್ಲಿ ಇಲ್ಲಿ ಏನು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ, ಫಸ್ಟ್ ಎಕ್ಸಾಮ್ ನಡೆಯುತ್ತೆ ಅದಾದಮೇಲೆ ಫಿಸಿಕಲ್ ಇರುತ್ತೆ. ಆ ಥರ ಏನಿಲ್ಲ, ಫಸ್ಟ್ ಫಿಸಿಕಲ್ಲೇ ಮಾಡ್ತಾರೆ. ಫಸ್ಟ್ ಫಿಸಿಕಲ್ ಎಕ್ಸಾಮ್ ಆಗುತ್ತೆ. ಸೊ ಫಿಸಿಕಲ್ ಎಕ್ಸಾಮಲ್ಲಿ ನಿಮಗೆಲ್ಲ ನಾರ್ಮಲಾಗಿ ಏನು PSI ಇರುತ್ತೆ. ಸೊ 1600 ಮೀಟ್ರು ನೀವು 7 ನಿಮಿಷದಲ್ಲಿ ಓಡಬೇಕಾಗುತ್ತೆ ಮೆನ್ಗೆ. ಆಮೇಲೆ
ಏನು ನಿಮ್ಮದು 3.8 ಮೀಟರ್ ಲಾಂಗ್ ಜಂಪ್ ಇರುತ್ತೆ, ಅದೇ ಥರ 1.2 ಮೀಟರ್ ಹೈ ಜಂಪ್ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ನಾರ್ಮಲ್ PSIಗೆಲ್ಲ ಏನು ಎಲಿಜಿಬಿಲಿಟಿ ಇದೆ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ದು, ಅದೇ ಎಲಿಜಿಬಿಲಿಟಿ ನಿಮಗೆ. ಶಾರ್ಟ್ ಪುಟ್ ಕೂಡ ಇರುತ್ತೆ. ಸೊ ಇದೆಲ್ಲ ನಿಮಗೆ ಮೆನ್ ವುಮನ್ ರಿಲೇಟೆಡ್ ನಾರ್ಮಲ್ PSIಗೆ ಏನಿತ್ತೋ ಹಿಂದೆ ಅದೇ ಸೇಮ್ ಟು ಸೇಮ್ ಕ್ವಾಲಿಫಿಕೇಷನ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟು ಫಿಸಿಕಲ್ ಎಕ್ಸಾಮ್ ಆದಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ 2 ಎಕ್ಸಾಮ್ ಬರುತ್ತೆ ರಿಟರ್ನಲ್ಲಿ. ಒಂದು ಸೇಮ್ PSIಲಿ ಏನಿರುತ್ತೆ ಪೇಪರ್ 1, ಪೇಪರ್ 2. ನಿಮಗೆ ಪೇಪರ್ 1 ಏನಿರುತ್ತೆ ಇದು ಏನು ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಈ ಡಿಸ್ಕ್ರಿಪ್ಟಿವಲ್ಲಿ ಒಂದು 20 ಮಾರ್ಕ್ಸಿಗೆ ಎಸ್ಸೆ ಕೇಳ್ತಾರೆ, ಒಂದು 10 ಮಾರ್ಕ್ಸಿಗೆ ನಿಮಗೆ ಪ್ರಿಸೈಸ್ ರೈಟಿಂಗ್ ಕೇಳ್ತಾರೆ 20, 10. ಇನ್ನೊಂದು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ 10 ಮಾರ್ಕ್ಸಿಗೆ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ 10 ಮಾರ್ಕ್ಸಿಗೆ. ಸೊ ಟೋಟಲ್ ಪೇಪರ್ 1 ನಿಮಗೆ 50 ಮಾರ್ಕ್ಸಿಂದ ಇರುತ್ತೆ. ಓಕೆ, ನೆಕ್ಸ್ಟ್ ಪೇಪರ್ 2 ನಿಮಗೆ MCQ ಇರುತ್ತೆ, ಅದು 150 ಮಾರ್ಕ್ಸಿಗೆ MCQ ಇರುತ್ತೆ. ಸೊ 1.5 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ. ಪೇಪರ್ 2 ಅಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಇದು 1.5 ಮಾರ್ಕ್ಸಿಗೆ 1 ಕ್ವಶನ್ನು. ಸೊ 100 ಕ್ವಶನ್ನು 150 ಮಾರ್ಕ್ಸು ಇಲ್ಲಿ ಪ್ಲಸ್ 50 ಮಾರ್ಕ್ಸು ನಿಮಗೆ ಡಿಸ್ಕ್ರಿಪ್ಟಿವ್ಲಿ. ಟೋಟಲ್ 200ಗೆ ಎಕ್ಸಾಮ್ ಮಾಡ್ತಾರೆ. 200ಗೆ ಎಕ್ಸಾಮ್ ಮಾಡ್ತಾರೆ. ಸಿವಿಲ್ದು ಏನು PSI ಸಿಲೆಬಸ್ ಇದೆ ಸೇಮ್ ಟು ಸೇಮ್ ನಿಮಗೆ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಸೇಮ್ ಇದೆ. ಎಲ್ಲ ಸಬ್ಜೆಕ್ಟ್ಸ್ಗಳು ಇದೆ ಇದರಲ್ಲಿ. ಸೊ ನೀವು 2ನೇ ಪೇಪರಿಗೆ ಏನು ನಿಮಗೆ MCQ ಪೇಪರ್ ಇರುತ್ತೆ, ಅದರಲ್ಲಿ ಸೇಮ್ ನಿಮಗೆ ಸಿವಿಲ್ PSI ಏನು ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ ಪ್ರಕಾರನೇ ಎಕ್ಸಾಮ್ ಆಗುತ್ತೆ. ಸೊ ಸಿಲೆಬಸ್ ಕ್ವಾಲಿಫಿಕೇಷನ್ ಕೂಡ ಗೊತ್ತಾಯಿತು. ಎಕ್ಸಾಮ್ ಪ್ಯಾಟರ್ನ್ ಕೂಡ ನೋಡ್ಕೊಂಡ್ವಿ. ಒಂದು ಫಿಸಿಕಲ್ ಇರುತ್ತೆ, ಫಸ್ಟಿಗೆ ಫಿಸಿಕಲ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಪೇಪರಲ್ಲಿ ನಿಮಗೆ ಏನು ಎಕ್ಸಾಮಲ್ಲಿ 2 ಇರುತ್ತೆ. ಒಂದು ಡಿಸ್ಕ್ರಿಪ್ಟಿವ್ ಇರುತ್ತೆ, ಇನ್ನೊಂದು MCQ ರಿಲೇಟೆಡ್ ಇರುತ್ತೆ. ಸೊ ಅದು ಆಯಿತು. ಎಕ್ಸಾಮ್ ಪ್ಯಾಟರ್ನ್ ಕೂಡ ನೋಡಿದ್ವಿ. ಸಿಲೆಬಸ್ಸು ನಾನು ಆಲ್ರೆಡಿ ಹೇಳ್ದಂಗೆ ಸಿಲೆಬಸ್ಸು ನಿಮಗೆ ಆಲ್ರೆಡಿ ಸಿವಿಲ್ PSIದು ಏನು ಸಿಲೆಬಸ್ ಇತ್ತೋ ಅದರದ್ದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಇದಕ್ಕೂ ಕೂಡ ರೆಫರೆನ್ಸ್ ಆಗುತ್ತೆ. ಈ DSI ಎಕ್ಸಾಮಿಗೂ ಕೂಡ ಇದನ್ನು ಸೇಮ್ ಟು ಸೇಮ್ ಸಿವಿಲ್ PSI ಎಕ್ಸಾಮ್ ಥರನೇ ಮಾಡ್ತಾರೆ. ಓಕೆ, ಆಮೇಲೆ ಈಗ ಇದರಲ್ಲಿ ಫಿಸಿಕಲ್ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಫಿಸಿಕಲ್ ಅಂದರೆ ನಿಮಗೆ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ ಇದ್ರ ರಿಲೇಟೆಡ್ ಇದೆ ಅಂತ. ಸೊ ನೋಟಿಫಿಕೇಷನ್ ಇಲ್ಲದೆ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಗಿದೆ. 4-5 ಇಯರ್ಸ್ ಆಗಿದೆ ನೀವು ಫಿಸಿಕಲ್ಲಿಗೆ ಹೋಗಿರೋದೇ ಇಲ್ಲ. ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿದ ತಕ್ಷಣ ಮೊದಲು ನಿಮ್ಮ ರನ್ನಿಂಗ್ ಫಿಸಿಕಲ್ ಏನು ಎಕ್ಸಾಮ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರ ಕಡೆ ಮೊದಲು ಗಮನ ಕೊಡಿ. ಈ ನೋಟಿಫಿಕೇಷನ್ ಆದಮೇಲೆ KEA ಅವರು ಅಪ್ಲಿಕೇಶನ್ ಹಾಕೋಕ್ಕೆ ಒಂದು 15 ದಿನ ಕೊಡ್ತಾರೆ, ಪ್ಲಸ್ ಒಂದು 3 ಡೇಸ್ ಎಕ್ಸ್ಟೆಂಡ್ ಮಾಡಿದ್ರೆ ಸೊ 2 ಮಂತ್ಸಲ್ಲಿ ಎಕ್ಸಾಮ್ ಮಾಡ್ತಾರೆ. ಸೊ ನಿಮಗೆ ಹಾರ್ಡ್ಲಿ ನಿಮಗೆ 2.5 ತಿಂಗಳು ಮಾತ್ರ ಟೈಮ್ ಸಿಗುತ್ತೆ. 2.5 ಮಂತ್ಸ್ ಮಾತ್ರ ನಿಮಗೆ ಈ ಎಕ್ಸಾಮಿಗೆ ಟೈಮ್ ಸಿಗುತ್ತೆ. ಈಗ ನಾವು ಆಲ್ರೆಡಿ ಮೇ 22 ಸೊ ಮೇ 1 ತಿಂಗಳು ಬಿಟ್ಬಿಡಿ, ಮೇ 8 ದಿನ ಬಿಟ್ಬಿಡಿ. ಸೊ ನಿಮಗೆ ಜೂನ್ 30 ದಿನ, ಜೂನ್, ಜುಲೈ, ಆಗಸ್ಟ್ ಮಿಡ್ಡಲ್ಲಿ ಇದ್ರದ್ದು ಎಕ್ಸಾಮ್ ಬರೋಂಥ ಚಾನ್ಸಸ್ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಇದ್ರದ್ದು ಎಕ್ಸಾಮ್ ಬರೋ ಚಾನ್ಸಸ್ ಇರುತ್ತೆ. 2.5 ತಿಂಗಳಲ್ಲಿ ಎಕ್ಸಾಮ್ ಬರ್ಬೋದು. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು ಅಂದರೆ ನಿಮಗೆ ಈ ರನ್ನಿಂಗ್ ರಿಲೇಟೆಡ್ ಎಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಸೆಟಪ್ ಮಾಡ್ಕೋಬೇಕು. ಮತ್ತೆ ವಾಪಸ್ ನಾವು ಟ್ರ್ಯಾಕಿಗೆ ಬರಬೇಕು ಅಂದರೆ 2 ಮಂತ್ಸ್ ಬೇಕಾಗುತ್ತೆ. ಸೊ ನೀವು ಇವತ್ತಿಂದ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನೀವು ಫಿಸಿಕಲ್ನ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ ತಕ್ಷಣ ನೀವು ಫಸ್ಟ್ ಮಾಡಬೇಕಾಗಿದ್ದೇನು ಅಂತಂದರೆ ಏನು ನಿಮ್ಮದು ಫಿಸಿಕಲ್ ಎಕ್ಸಾಮ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದಾದಮೇಲೆ ನಿಮಗೆ ಈ ಏನು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಹೇಳಿದ್ದೀವಿ, ಒಂದು ಎಸ್ಸೆ ಪೇಪರ್ ಮಾಡ್ತಿದ್ರೆ, ಒಂದು ಎಸ್ಸೆ ಪೇಪರ್ ಇರುತ್ತೆ, ಒಂದು MCQ ಪೇಪರ್ ಇರುತ್ತೆ. ಇದ್ರ ರಿಲೇಟೆಡ್ ನಿಮಗೆ ಏನಾದ್ರು ಗೈಡೆನ್ಸ್ ಬೇಕು ಅಥವಾ ಕೋರ್ಸ್ ಬೇಕು ಇಲ್ಲ ಟೆಸ್ಟ್ ಸೀರೀಸ್ ಏನಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಾರ್ಡಿಂಗ್ ಟು ಯುವರ್ ನೀಡ್ ಯಾವ ನೀಡ್ ಇದೆ ನಿಮಗೆ ಅದ್ರ ಮೇಲೆ ನಾವು ಕೋರ್ಸಸ್ಸನ್ನು ತರೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನಿಮಗೆ ಇಲ್ಲಿ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಡೌಟನ್ನು ಕ್ಲಾರಿಫೈ ಮಾಡೋಂಥ ಕೆಲಸನ ಮಾಡ್ತೀವಿ. ಥ್ಯಾಂಕ್ ಯು.